Hello everyone. Next topic start ಮಾಡೋಣ. Development and management of social sector services in India. Health, education and human resource development as pillars of inclusive growth. ಇದು ನೆಕ್ಸ್ಟ್ ಟಾಪಿಕ್. ಡೆವಲಪ್ಮೆಂಟ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಡೆವಲಪ್ ಮಾಡೋದೊಂದು ಹಂತ, ಡೆವಲಪ್ ಮಾಡಿದ ಮೇಲೆ ಅದನ್ನು ಮ್ಯಾನೇಜ್ ಮಾಡೋದು ಇನ್ನೊಂದು ಹಂತ. ಯಾವುದನ್ನು ಅಂತಂದರೆ ಸೋಷಿಯಲ್ ಸೆಕ್ಟರ್ ಸರ್ವಿಸ್ಗಳನ್ನು. ಇದು ಭಾರತದಲ್ಲಿ ಅದರಲ್ಲಿ ಹೆಲ್ತ್, ಎಜುಕೇಷನ್, ಹ್ಯೂಮನ್ ರಿಸೋರ್ಸ್ ಇದೆಲ್ಲ ಏನು ಪಿಲ್ಲರ್ಸ್ ಆಫ್ ಇನ್ಕ್ಲೂಸಿವ್ ಗ್ರೋತ್. ಇದು ಜಸ್ಟ್ ಟೈಟಲಿನ ಅರ್ಥ ಅಷ್ಟೇ. ಪ್ರತಿಯೊಂದನ್ನು ನಾವು ಡೀಟೇಲ್ ಆಗಿ ಈಗ ನೋಡ್ತೇವೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಅ ಚೈಲ್ಡ್ ಇನ್ ಅ ರಿಮೋಟ್ ಟ್ರೈಬಲ್ ಡಿಸ್ಟ್ರಿಕ್ಟ್ ಡ್ರಾಪ್ಸ್ ಔಟ್ ಆಫ್ ಸ್ಕೂಲ್ ಬಿಕಾಸ್ ದೆರ್ ಇಸ್ ನೋ ಸೆಕೆಂಡರಿ ಸ್ಕೂಲ್ ನಿಯರ್ ಬೈ. ಯಾವುದೋ ದೂರದ ಹಳ್ಳಿಯಲ್ಲಿ ಯಾವುದೋ ಬುಡಕಟ್ಟು ಜನಾಂಗದ ಮಗು ಏನು ಮಾಡ್ತಾ ಇದೆ, ಸ್ಕೂಲನ್ನು ಬಿಟ್ಬಿಡ್ತಾ ಇದೆ, ಶಾಲೆಯಿಂದ ಹೊರಗುಳಿತಾ ಇದೆ, ಶಾಲೆ ಬಿಡ್ತಾ ಇದೆ. ಯಾಕಂತಂದರೆ ಹತ್ತಿರದಲ್ಲಿ ಯಾವುದೇ ಸೆಕೆಂಡರಿ ಸ್ಕೂಲ್ ಇಲ್ಲ, ದೂರದ ಹಳ್ಳಿ, ಕಾಡಿನಲ್ಲಿರೋದು. ಮುಂದಿನ ಹಂತಕ್ಕೆ ಹೋಗಬೇಕು ಅಂತಂದರೆ ಸಿಟಿಗೆ ಹೋಗಬೇಕು, ಅದು ಬಹಳ ದೂರ. ಒಂದು ಸಿಚುವೇಶನ್ನು. ಇನ್ನೊಂದು ಸಿಚುವೇಶನ್ನು, ಅ ಪ್ರೆಗ್ನೆಂಟ್ ವಿಮೆನ್ ಟ್ರಾವೆಲ್ಸ್ 40 kilometers for basic health care because the local health center has no doctor. ಹಳ್ಳಿ ಇದೆ, ಹಳ್ಳಿಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಒಂದು ಬಿಲ್ಡಿಂಗ್ ಇದೆ. ಬಿಲ್ಡಿಂಗಿಗೆ ಬಾಗಿಲಿದೆ, ಕಿಟಕಿ ಇದೆ, ಓಕೆನಾ, ಅದರಲ್ಲಿ ಡಾಕ್ಟರ್ ಇಲ್ಲ. ಹಾಗಾಗಿ ಆ ಪ್ರೆಗ್ನೆಂಟ್ ವುಮೆನ್ ಸುಮಾರು 40 ಕಿಲೋಮೀಟರ್ ದೂರ ಇರುವಂತಹ ಸಿಟಿಗೆ ಹೋಗಬೇಕು. ಸಿಟಿಗೆ ಹೋಗಿ ಅಲ್ಲಿರುವಂಥ ಸೌಲಭ್ಯ ಪಡ್ಕೋಬೇಕು. ಬೇಸಿಕ್ ಹೆಲ್ತ್ ಕೇರಿಗೂ ಸಿಟಿಗೆ ಹೋಗಬೇಕು. ಪ್ರೆಗ್ನೆಂಟ್ ವುಮೆನ್ ಎರಡನೇ ಸಿಚುವೇಶನ್ ಇದು. ಮೂರನೇದು ನೋಡಿ, ಸ್ಕಿಲ್ಡ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ರಿಮೇನ್ಸ್ ಅನ್ಎಂಪ್ಲಾಯ್ಡ್ ಬಿಕಾಸ್ ಎಜುಕೇಷನ್ ಸಿಸ್ಟಮ್ ಫೇಲ್ ಟು ಪ್ರೊವೈಡ್ ಇಂಡಸ್ಟ್ರಿ ರಿಲೆವೆಂಟ್ ಸ್ಕಿಲ್ಸ್. ಇಂಜಿನಿಯರಿಂಗು ಅಥವಾ ಡಿಗ್ರಿ ಮುಗ್ದಿದೆ, ಆದರೆ ಜಾಬ್ ಸಿಗ್ತಾ ಇಲ್ಲ. ಯಾಕಂತಂದರೆ ಜಾಬ್ ಮಾರ್ಕೆಟಿಗೆ, ಇಂಡಸ್ಟ್ರಿಗೆ ಯಾವ ಒಂದು ಸ್ಕಿಲ್ನ ಅವಶ್ಯಕತೆ ಇದೆಯೋ ಆ ಸ್ಕಿಲ್ ಈ ಗ್ರ್ಯಾಜುಯೇಟ್ ಹತ್ರ ಇಲ್ಲ. ಇದು ಯಾರ ಫೇಲ್ಯೂರ್? ಇದು ಬೇಸಿಕಲಿ ಇಟ್ಸ್ ಅ ಫೇಲ್ಯೂರ್ ಆಫ್ ಎಜುಕೇಷನ್ ಸಿಸ್ಟಮ್. ಅಲ್ವಾ? ಎಜುಕೇಷನ್ ಸಿಸ್ಟಮ್ ಫೇಲ್ ಟು ಪ್ರೊವೈಡ್ ಇಂಡಸ್ಟ್ರಿ ರಿಲೆವೆಂಟ್ ಸ್ಕಿಲ್ಸ್. 15 ವರ್ಷ ಓದಿದ ಮೇಲೂ ಮತ್ತೆ ಹೋಗಿ ಬೇರೆ ಇಂಡಸ್ಟ್ರಿ ಜಾಬ್ ಸರ್ಚ್ ಮಾಡಬೇಕು, ಸ್ಕಿಲ್ಲನ್ನು ಪಡ್ಕೋಬೇಕು ಅಂತಂದರೆ ಇಷ್ಟು ವರ್ಷ ಓದಿದ್ದು ಯಾಕೆ ಹಾಗಾದರೆ? ಅಲ್ವಾ? ಇನ್ನೊಂದು ಸಿಚುವೇಶನ್ ಇದು. ಹಾಗಾಗಿ ದೀಸ್ ಆರ್ ನಾಟ್ ಐಸೋಲೇಟೆಡ್ ಸ್ಟೋರೀಸ್. ಪ್ರತಿಯೊಂದು ಎಲ್ಲೆಲ್ಲೋ ನಡೀತಾ ಇರೋದಲ್ಲ. ದೇ ರಿಪ್ರೆಸೆಂಟ್ ಡೀಪರ್ ಚಾಲೆಂಜಸ್ ಆಫ್ ಸೋಷಿಯಲ್ ಸೆಕ್ಟರ್. ಸಮಾಜದಲ್ಲಿ ಪ್ರತಿದಿನ ನಡೀತಾ ಇರುವಂಥ ಘಟನೆ ಇದು. ನಾವೇನು ಅಂದ್ಕೊಳ್ತೇವೆ ಒಂದೊಂದು ಸಾರಿ, ದೇಶ ಅಭಿವೃದ್ಧಿ ಆಗ್ತಾ ಇದೆ, ಯಾಕಂತಂದರೆ ಹೈವೇ, ಏರ್ಪೋರ್ಟು, ಇಂಡಸ್ಟ್ರಿ ಜಾಸ್ತಿ ಆಗ್ತಾ ಇದೆಯಲ್ವಾ. ಆದರೆ ಇಂಡಿಯಾ ಡಸ್ ನಾಟ್ ಬಿಕಮ್ ಡೆವಲಪ್ಡ್ ನಿಯರ್ಲಿ ಬೈ ಬಿಲ್ಡಿಂಗ್ ಹೈವೇಸ್, ಏರ್ಪೋರ್ಟ್ಸ್ ಆರ್ ಇಂಡಸ್ಟ್ರೀಸ್. ರಿಯಲ್ ಡೆವಲಪ್ಮೆಂಟ್, ನಿಜವಾದ ಬೆಳವಣಿಗೆ, ಅಭಿವೃದ್ಧಿ ಯಾವಾಗ ಆಗುತ್ತೆ ಅಂತಂದರೆ ಚಿಲ್ಡ್ರನ್ಸ್ ಆರ್ ಎಜುಕೇಟೆಡ್, ಮಕ್ಕಳಿಗೆ ಸರಿಯಾದ ಶಿಕ್ಷಣ ಸಿಗಬೇಕು. ಸಿಟಿಸನ್ಸ್ ಆರ್ ಹೆಲ್ದಿ, ಪ್ರತಿಯೊಬ್ಬರು ಆರೋಗ್ಯಯುತವಾದ ಜೀವನ ನಡೆಸಬೇಕು. ಯೂತ್ಸಿಗೆ ಸ್ಕಿಲ್ ಇರಬೇಕು. ವಿಮೆನ್ ಸಬಲೀಕರಣ, ಮಹಿಳಾ ಸಬಲೀಕರಣ ಆಗಬೇಕು. ಹ್ಯೂಮನ್ ಪೊಟೆನ್ಷಿಯಲ್, ಪ್ರತಿಯೊಬ್ಬರು ತಮ್ಮ ಸಾಮರ್ಥ್ಯವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿಕ್ಕೆ ಅವಕಾಶ ಇರಬೇಕು. ಅದಕ್ಕೋಸ್ಕರನೇ ಇಕನಾಮಿಸ್ಟ್ಗಳು ಏನು ಹೇಳ್ತಾರೆ, ಹ್ಯೂಮನ್ ಕ್ಯಾಪಿಟಲ್ ಇಸ್ ದಿ ರಿಯಲ್ ವೆಲ್ತ್ ಆಫ್ ನೇಷನ್ಸ್. ಮಾನವ ಸಂಪನ್ಮೂಲ ಅಥವಾ ಮಾನವ ಬಂಡವಾಳ ಅಂತ ಏನು ಕರೀತೇವೆ, ಅದು ನಿಜವಾಗಲೂ ಒಂದು ದೇಶದ ಆಸ್ತಿ. ಅದರಲ್ಲೂ ನಮ್ಮ ದೇಶ ಈಗ ಒನ್ ಆಫ್ ದಿ ವರ್ಲ್ಡ್ಸ್ ಯಂಗೆಸ್ಟ್ ಪಾಪ್ಯುಲೇಷನ್ ಹೊಂದಿರೋದು, ಅತಿ ಹೆಚ್ಚು ಯುವಕರಿರುವಂತಹ ದೇಶ. ಎಕಾನಮಿ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ರ್ಯಾಪಿಡ್ ಆಗಿ. ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ರೈಸ್ ಆಗ್ತಾ ಇದೆ. ಗ್ಲೋಬಲ್ ಆಂಬಿಷನ್ ಹೆಚ್ಚಾಗ್ತಾ ಇದೆ. ಆದರೆ ನೋಡಿ, ಒಂದು ಸೀರಿಯಸ್ ಚಾಲೆಂಜ್ ಏನು ಅಂತಂದರೆ ಡೆಮೋಗ್ರಫಿಕ್ ಅಡ್ವಾಂಟೇಜ್. ಯಾವ ಒಂದು ಜನಸಂಖ್ಯೆ, ಅತಿ ಹೆಚ್ಚು ಯುವ ಶಕ್ತಿಯನ್ನು ಹೊಂದಿರುವಂಥ ಜನಸಂಖ್ಯೆ ನಮಗೆ ಒಂದು ಬರ್ಡನ್ ಆಗಬಹುದು. ಡೆಮೋಗ್ರಫಿಕ್ ಅಡ್ವಾಂಟೇಜ್ ಕ್ಯಾನ್ ಬಿಕಮ್ ಡೆಮೋಗ್ರಫಿಕ್ ಬರ್ಡನ್ ಇಫ್, ಯಾವಾಗ ಅಂತಂದರೆ ಎಜುಕೇಷನ್ ರಿಮೇನ್ಸ್ ಪುವರ್. ಸರಿಯಾದ ಗುಣಮಟ್ಟ ಇಲ್ಲದೆ ಕಳಪೆ ಶಿಕ್ಷಣವನ್ನು ಪಡ್ಕೊಂಡು ಏನು ಮಾಡಲಿಕ್ಕಾಗುತ್ತೆ, ಎಲ್ಲೂ ಜಾಬ್ ಸಿಕ್ಕೋದಿಲ್ಲ ಆವಾಗ.
ಹೆಲ್ತ್ ಕೇರ್ ಇನ್ಆಕ್ಸೆಸಿಬಲ್. ಪ್ರತಿಯೊಂದಕ್ಕೂ ಸಿಟಿ ಎಷ್ಟೋ ದೂರ ಹೋಗಬೇಕು ಅಂತಂದರೆ ಆಕ್ಸೆಸಿಬಿಲಿಟಿ ಇಲ್ಲ ಅಲ್ವಾ, ಹೆಲ್ತ್ ಕೇರ್ ಸರಿಯಾಗಿ ಸಿಗ್ತಾ ಇಲ್ಲ, ಸ್ಕಿಲ್ಸ್ ಇನ್ಅಡಿಕ್ವೇಟ್, ಕೌಶಲ್ಯ ಇಲ್ಲದೆ ಇರೋದು, ಹ್ಯೂಮನ್ ಡೆವಲಪ್ಮೆಂಟ್ ಅನ್ಈಕ್ವಲ್. ಕೆಲವು ವರ್ಗದವರು ಮಾತ್ರ ಡೆವಲಪ್ ಆಗ್ತಾ ಇದ್ದಾರೆ, ಬೇರೆ ವರ್ಗದವರು ಹಿಂದುಳಿತಾ ಇದ್ದಾರೆ. ಹಾಗಾದಾಗ ಏನಾಗ್ಬಿಡುತ್ತೆ, ಯಾವ ಒಂದು ಡೆಮೋಗ್ರಫಿ ನಮಗೆ ಅಡ್ವಾಂಟೇಜ್ ಆಗಬೇಕಾಗಿತ್ತೋ ಅದೇ ಡೆಮೋಗ್ರಫಿ ಈಗ ನಮಗೆ ಬರ್ಡನ್ ಆಗ್ತಾ ಇದೆ. ಡೆಮೋಗ್ರಫಿಕ್ ಅಡ್ವಾಂಟೇಜ್ ಟು ಡೆಮೋಗ್ರಫಿಕ್ ಬರ್ಡನ್. ಹಾಗಾಗಿ ಈ ಸಂದರ್ಭದಲ್ಲಿ ಡೆವಲಪ್ಮೆಂಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಸೋಷಲ್ ಸೆಕ್ಟರ್ ಸರ್ವಿಸ್ ಆರ್ ಸೆಂಟ್ರಲ್. ಯಾವುದಕ್ಕೆ? ಸೋಷಲ್ ಜಸ್ಟಿಸ್, ಅದೇ ಅಲ್ವಾ ವಿಷಯ ನಾವು ನೋಡ್ತಾ ಇರೋದು. ಎಕನಾಮಿಕ್ ಗ್ರೋತ್, ನ್ಯಾಷನಲ್ ಪ್ರೊಡಕ್ಟಿವಿಟಿ, ಡೆಮೋಕ್ರೆಟಿಕ್ ಸ್ಟೆಬಿಲಿಟಿ, ಹ್ಯೂಮನ್ ಡಿಗ್ನಿಟಿ, ಇದೆಲ್ಲವನ್ನು ಸಾಧಿಸಬೇಕು ಅಂತಂದರೆ ಸೋಷಲ್ ಸೆಕ್ಟರ್ ಸರ್ವಿಸ್ಗಳ ಡೆವಲಪ್ಮೆಂಟ್ ಮತ್ತು ಮ್ಯಾನೇಜ್ಮೆಂಟ್ ಎರಡೂ ಇಂಪಾರ್ಟೆಂಟ್. ಈಗ ನಾವು ಏನು ಸೋಷಲ್ ಸೆಕ್ಟರ್ ಅಂತಂದರೆ ನೋಡೋಣ. ವಾಟ್ ಈಸ್ ದ ಸೋಷಲ್ ಸೆಕ್ಟರ್? ಸೋಷಲ್ ಸೆಕ್ಟರ್ ಇನ್ಕ್ಲೂಡ್ಸ್ ಏರಿಯಾಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಹ್ಯೂಮನ್ ವೆಲ್ಬೀಯಿಂಗ್ ಆ್ಯಂಡ್ ಕ್ವಾಲಿಟಿ ಆಫ್ ಲೈಫ್. ಯಾವ್ಯಾವ ಸೆಕ್ಟರ್? ಉದಾಹರಣೆಗೆ ಯಾವ ಒಂದು ಸೆಕ್ಟರ್, ವಲಯಗಳು, ಏರಿಯಾಗಳು ನಮ್ಮ ಒಂದು ವೆಲ್ಬೀಯಿಂಗ್, ಯೋಗಕ್ಷೇಮ ಅಂತ ಏನು ಕರಿತೇವೆ, ಆರೋಗ್ಯ, ಮತ್ತು ನಮ್ಮ ಕ್ವಾಲಿಟಿ ಆಫ್ ಲೈಫ್ ಜೊತೆ ಡೈರೆಕ್ಟಾಗಿ ಲಿಂಕ್ ಆಗಿದೆಯೋ, ಡೈರೆಕ್ಟಾಗಿ ರಿಲೇಟ್ ಆಗುತ್ತೋ ಅಂತಹ ವಲಯಗಳನ್ನು ಸೋಷಲ್ ಸೆಕ್ಟರ್ ಅಂತ ಕರಿತೇವೆ. ಉದಾಹರಣೆಗೆ ಹೆಲ್ತ್, ಎಜುಕೇಷನ್, ನ್ಯೂಟ್ರಿಷನ್, ಸ್ಕಿಲ್ ಡೆವಲಪ್ಮೆಂಟ್, ಸೋಷಲ್ ಪ್ರೊಟೆಕ್ಷನ್, ಎಂಪ್ಲಾಯ್ಮೆಂಟ್ ಸಪೋರ್ಟ್, ಇದೆಲ್ಲ ಏನು? ಸೋಷಲ್ ಸೆಕ್ಟರ್ಸ್. ಸೋಷಲ್ ಸೆಕ್ಟರ್ ಅಂತಂದರೆ ಗೊತ್ತಾಯಿತು. ಸೋಷಲ್ ಸೆಕ್ಟರ್ ಸರ್ವಿಸಸ್ ಅಂತಂದರೆ ಏನು? ದೀಸ್ ಆರ್ ಸರ್ವಿಸಸ್ ಪ್ರೊವೈಡೆಡ್ ಬೈ ಗೌರ್ಮೆಂಟ್, ಪ್ರೈವೇಟ್ ಸೆಕ್ಟರ್, NGO, ಕಮ್ಯುನಿಟಿ ಇನ್ಸ್ಟಿಟ್ಯೂಷನ್ಸ್. ಈ ಎಲ್ಲ ಸೆಕ್ಟರ್ಗಳೇನು? ಸೋಷಲ್ ಸೆಕ್ಟರ್ಗಳು ಅಂತಂದರೆ ನಮ್ಮ ವೆಲ್ಬೀಯಿಂಗ್ ಮತ್ತು ಕ್ವಾಲಿಟಿ ಆಫ್ ಲೈಫ್ ಜೊತೆ ರಿಲೇಟ್ ಆಗೋದು. ಆ ಸೆಕ್ಟರ್ ಸರ್ವಿಸ್ಗಳನ್ನ ಕೊಡೋರು ಯಾರು? ಗೌರ್ಮೆಂಟ್. ಇದಕ್ಕೆ ಸಂಬಂಧಪಟ್ಟ ಸೇವೆಗಳನ್ನು ನಮಗೆ ನೀಡೋರು ಯಾರು? ಗೌರ್ಮೆಂಟ್ ಇರಬಹುದು, ಪ್ರೈವೇಟ್ ಸೆಕ್ಟರ್ ಇರಬಹುದು, NGOಗಳು, ಕಮ್ಯುನಿಟಿ ಇನ್ಸ್ಟಿಟ್ಯೂಷನ್ಸ್. ಯಾಕೆ ಈ ಸೇವೆಗಳು ಬೇಕು ನಮಗೆ? ಇಂಪ್ರೂವ್ ಹ್ಯೂಮನ್ ಡೆವಲಪ್ಮೆಂಟ್, ಮಾನವ ಬೆಳವಣಿಗೆ, ನಮ್ಮ ಜೀವನ ಮಟ್ಟ ಸುಧಾರಿಸಬೇಕು. ಅದಕ್ಕೋಸ್ಕರ ಈ ಸೋಷಲ್ ಸೆಕ್ಟರ್ ಸರ್ವಿಸ್ಗಳ ಅವಶ್ಯಕತೆ ಇದೆ ನಮಗೆ. ಇನ್ನು ಹ್ಯೂಮನ್ ಡೆವಲಪ್ಮೆಂಟ್ ಅಂತಂದರೆ ಅಲ್ವಾ, ಅದು ಇಂಪಾರ್ಟೆಂಟು. ಇದಕ್ಕೆ ಬೇರೆ ಬೇರೆ ಆಯಾಮ ಇದೆ. ನೀವು ಮೊದಲು ಬೇರೆ ಬೇರೆ ಎಕಾನಮಿ NCERT ನೋಡಿದ್ರಿ ಅನಿಸುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಹ್ಯೂಮನ್ ಡೆವಲಪ್ಮೆಂಟ್. ಸೊ ಟ್ರೆಡಿಷ್ನಲ್ ಆಗಿ ಇಕನಾಮಿಕ್ಸ್ ಯಾವುದ್ರ ಮೇಲೆ ಫೋಕಸ್ ಮಾಡುತ್ತೆ ಅಂತಂದರೆ GDP ಗ್ರೋತು, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ನು, ಇನ್ಕಮು, ಇದ್ರ ಮೇಲೆ ಫೋಕಸ್ ಮಾಡುತ್ತೆ. ಆದರೆ ಮಾಡರ್ನ್ ಡೆವಲಪ್ಮೆಂಟ್ ಥಿಂಕಿಂಗ್ ಹೇಳೋದೇನು? ಡೆವಲಪ್ಮೆಂಟ್ ಮೀನ್ಸ್ ಎಕ್ಸ್ಪ್ಯಾಂಡಿಂಗ್ ಹ್ಯೂಮನ್ ಕೆಪಾಬಿಲಿಟೀಸ್. ಕೆಪಾಬಿಲಿಟಿ ಅಪ್ರೋಚ್ ನೆನಪಾಗ್ತಾ ಇದೆಯಾ ಕೆಲವರಿಗೆ? NCERT ಕ್ಲಾಸ್ ನೋಡಿದವರಿಗೆ ನೆನಪಾಗಲೇಬೇಕು. ದಿಸ್ ಐಡಿಯಾ ವಾಸ್ ಸ್ಟ್ರಾಂಗ್ಲಿ ಇನ್ಫ್ಲುಯೆನ್ಸ್ಡ್ ಬೈ ಅಮರ್ತ್ಯ ಸೇನ್ಸ್ ಕೆಪಾಬಿಲಿಟಿ ಅಪ್ರೋಚ್. ಅಮರ್ತ್ಯ ಸೇನ್ ಅವರ ಒಂದು ಅಪ್ರೋಚ್ ಇದು. ಅವರ ಜೊತೆ ಇನ್ಯಾರಿದ್ದಾರೆ ಚೆಕ್ ಮಾಡಿ, ಮತ್ತು ಯಾವ ಒಂದು ಸಂಸ್ಥೆ ತಿಳಿದಿಟ್ಕೊಳ್ಳಿ. ಕಮೆಂಟ್ ಮಾಡೋದೇನು ಬೇಡ, ಸರ್ಚ್ ಮಾಡಿ ಇಟ್ಕೊಳ್ಳಿ, ನೆನಪು ಮಾಡ್ಕೊಳ್ಳಿ ಅಂತ ಮೊದಲು ಹೇಳಿದ್ದು. ಒಂದ್ಸರಿ ಬರ್ಸಿದ್ದೆ ನಾನು NCERT ಕ್ಲಾಸಲ್ಲಿ, ಎಕನಾಮಿ NCERT ಡಿಸ್ಕಸ್ ಮಾಡಬೇಕಾದ್ರೆ ಆ ನೋಟ್ಸನ್ನು ಒಂದ್ಸರಿ ನೋಡಿ. ಹಾಗಾದರೆ ಕೆಪಾಬಿಲಿಟಿ ಅಪ್ರೋಚ್ ಅಂತಂದ್ರೆ ಏನು? ಅಕಾರ್ಡಿಂಗ್ ಟು ದಿಸ್ ವ್ಯೂ, ಪೀಪಲ್ ಶುಡ್ ಹ್ಯಾವ್ ದ ಫ್ರೀಡಮ್ ಆ್ಯಂಡ್ ಎಬಿಲಿಟಿ. ಫಸ್ಟ್ ಏನು, ನಮಗೆ ಫ್ರೀಡಮ್ ಇರಬೇಕು, ಎಬಿಲಿಟಿ ಇರಬೇಕು. ಯಾವುದಕ್ಕೆ? ಟು ಲಿವ್ ಹೆಲ್ದಿ ಲೈಫ್ಸ್. ಹೆಲ್ದಿ ಲೈಫ್ಸ್ ಅಂತಂದರೆ ಸರಿಯಾಗಿ ಆರೋಗ್ಯಯುತವಾಗಿ ಬದುಕಬೇಕು ನಾವು. ಟು ಲಿವ್ ಹೆಲ್ದಿ ಲೈಫ್ಸ್. ಮತ್ತು ಗೇನ್ ಎಜುಕೇಷನ್. ಎಜುಕೇಷನ್ ಅಂತಂದರೆ ನಮಗೆ ಶಿಕ್ಷಣ ಸಿಗಬೇಕು, ಸಮಾಜದಲ್ಲಿ ಎಲ್ಲ ರೀತಿಯ ಒಳ್ಳೆಯ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಬೇಕು ನಾವು. ಪಾರ್ಟಿಸಿಪೇಟ್ ಇನ್ ಸೊಸೈಟಿ, ಪರ್ಸೀವ್ ಆಪರ್ಚುನಿಟಿ. ನಮಗೆ ಯಾವುದು ಇಷ್ಟ ಇದೆಯೋ ಅಂಥದನ್ನು ಮಾಡಲಿಕ್ಕೆ ನಮಗೆ ಅವಕಾಶ ಸಿಗಬೇಕು. ಅವಕಾಶವನ್ನು ಹೊಂದಲಿಕ್ಕೆ ಅಲ್ಲಿ ವಾತಾವರಣ ಇರಬೇಕು ಅಲ್ವಾ? ಅವಕಾಶ ಇದೆ, ಆದರೆ ಅವಕಾಶ ನಮಗೆ ಸಿಗ್ತಾ ಇಲ್ಲ. ಅಂದರೆ ತಾರತಮ್ಯ ಇರಬಹುದು, ಡಿಸ್ಕ್ರಿಮಿನೇಷನ್, ಬೇರೆ ಬೇರೆ ಕಾರಣಗಳು. ಅದಕ್ಕೆ ಓವರ್ ಏನೇನು ಇರುತ್ತೋ ಅದನ್ನು ಬಿಟ್ಟು, ನಮ್ಮನ್ನು ಬಿಟ್ಟು, ನಮಗೆ ಸಂಬಂಧಪಟ್ಟಿದ್ದು ಮಾತ್ರ ಅಲ್ಲ, ಸಮಾಜದಲ್ಲಿ ಬೇರೆ ಬೇರೆ ಬ್ಯಾರಿಯರ್ಗಳೇನಿರುತ್ತೋ ಅದು ಇರಬಾರ್ದು. ಅದು ಕೆಪಾಬಿಲಿಟಿ ಅಪ್ರೋಚ್. ನೋಡಿ, ಇನ್ನೊಂದು ಸಾರಿ ಹೇಳ್ತೇನೆ ಸ್ಟಾರ್ಟಿಂಗಿಂದ. ಏನು ನೋಡಿದ್ವಿ ನಾವು? ಬೇರೆ ಬೇರೆ ಉದಾಹರಣೆಗಳನ್ನು ನೋಡಿದ್ವಿ.
ಯಾವುದೋ ಒಂದು ಚೈಲ್ಡ್, ಒಂದು ಪ್ರೆಗ್ನೆಂಟ್ ವಿಮೆನ್, ಮತ್ತು ಒಂದು ಸ್ಕಿಲ್ ಇಲ್ಲದೆ ಇರುವಂಥ ಒಂದು ಗ್ರ್ಯಾಜುಯೇಟು ಅಲ್ವಾ. ಇದೆಲ್ಲ ಏನು ಸಮಾಜದಲ್ಲಿರೋ ಬೇರೆ ಬೇರೆ ಸಮಸ್ಯೆಗಳು. ಬರೀ ಹೈವೇಗಳಿಂದ, ಏರ್ಪೋರ್ಟ್ಗಳಿಂದ, ಇಂಡಸ್ಟ್ರಿಗಳಿಂದ ವೈಯಕ್ತಿಕ ಬೆಳವಣಿಗೆ ಆಗುತ್ತೆ ಅಂತಲ್ಲ ಅಲ್ವಾ. ನೇಷನ್ ಡಸ್ ನಾಟ್ ಬಿಕಮ್ ಡೆವಲಪ್ಡ್. ನೇಷನ್ನು ಸಹ ಡೆವಲಪ್ ಆಗಿದೆ ಅಂತ ಅಲ್ಲ. ಹೊರಗಡೆ ಏನೇನೋ ಯಂತ್ರಗಳನ್ನ ತಂದು ಎಲ್ಲ ಮಾಡಿಬಿಟ್ಟು ಮಾತ್ರಕ್ಕೆ ದೇಶ ಡೆವಲಪ್ ಆಗೋದಿಲ್ಲ. ರಿಯಲ್ ಡೆವಲಪ್ಮೆಂಟ್ ಆಗೋದು ಯಾವಾಗ ಚಿಲ್ಡ್ರನ್ಗೆ ಎಜುಕೇಷನ್ ಸಿಗಬೇಕು, ನ್ಯೂಟ್ರಿಷನ್ ಸಿಗಬೇಕು, ಹೆಲ್ದಿಯಾಗಿರಬೇಕು, ಎಲ್ಲರೂ ಸ್ಕಿಲ್ ಇರಬೇಕು, ವಿಮೆನ್ ಎಂಪವರ್ಮೆಂಟ್, ಹ್ಯೂಮನ್ ಪೊಟೆನ್ಷಿಯಲ್ ಅನ್ಲಾಕ್ ಆಗಬೇಕು. ಅದಕ್ಕೋಸ್ಕರನೇ ಎಕನಾಮಿಸ್ಟ್ಗಳು ಏನು ಹೇಳ್ತಾರೆ, ಹ್ಯೂಮನ್ ಕ್ಯಾಪಿಟಲ್ ಇಸ್ ದಿ ರಿಯಲ್ ವೆಲ್ತ್ ಆಫ್ ನೇಷನ್ಸ್ ಅಂತ ಹೇಳ್ತಾರೆ. ಇಲ್ಲದೆ ಇದ್ದರೆ ಡೆಮೋಗ್ರಫಿಕ್ ಅಡ್ವಾಂಟೇಜ್ ಇರೋದು ಡೆಮೋಗ್ರಫಿಕ್ ಬರ್ಡನ್ ಆಗಬಹುದು. ಹಾಗೆಯೇ ಸೋಷಲ್ ಸೆಕ್ಟರ್ ಅಂತಂದರೆ ಬಹಳ ಇಂಪಾರ್ಟೆಂಟ್ ಈ ಸಂದರ್ಭದಲ್ಲಿ. ಸೋಷಲ್ ಸೆಕ್ಟರ್ ಅಂತಂದರೆ ಯಾವ ಒಂದು ಸೆಕ್ಟರ್ಗಳು ನಮ್ಮ ವೆಲ್ ಬೀಯಿಂಗ್ ಮತ್ತು ಕ್ವಾಲಿಟಿ ಆಫ್ ಲೈಫ್ ಜೊತೆ ಕನೆಕ್ಟ್ ಆಗಿರುತ್ತೋ, ರಿಲೇಟ್ ಆಗುತ್ತೋ ಅಂತಹ ಸೆಕ್ಟರ್ಗಳಿಗೆ ಸೋಷಲ್ ಸೆಕ್ಟರ್ ಅಂತ ಕರಿತೇವೆ. ಉದಾಹರಣೆಗೆ ಹೆಲ್ತ್, ಎಜುಕೇಷನ್, ನ್ಯೂಟ್ರಿಷನ್, ಸ್ಕಿಲ್ ಡೆವಲಪ್ಮೆಂಟ್, ಸೋಷಲ್ ಪ್ರೊಟೆಕ್ಷನ್, ಎಂಪ್ಲಾಯ್ಮೆಂಟ್ ಸಪೋರ್ಟ್. ಮತ್ತು ಈ ಸೋಷಲ್ ಸೆಕ್ಟರ್ ಸರ್ವಿಸ್ಗಳನ್ನು ಪ್ರೊವೈಡ್ ಮಾಡೋರು ಯಾರು? ಗೌರ್ಮೆಂಟ್, ಪ್ರೈವೇಟ್ ಸೆಕ್ಟರ್, NGO, ಕಮ್ಯುನಿಟಿ ಇನ್ಸ್ಟಿಟ್ಯೂಷನ್ಸ್ಗಳು. ಯಾಕಿದು ಪ್ರೊವೈಡ್ ಮಾಡಬೇಕು ಇವರು? ಯಾಕಂದರೆ ಹ್ಯೂಮನ್ ಡೆವಲಪ್ಮೆಂಟಿಗೆ ಆಲ್ ದೀಸ್ ಆರ್ ನೆಸೆಸರಿ, ಬಹಳ ಇಂಪಾರ್ಟೆಂಟ್. ಹ್ಯೂಮನ್ ಡೆವಲಪ್ಮೆಂಟ್ ಅಂತಂದರೆ GDP ಗ್ರೋ ಆಗೋದು ಮಾತ್ರ ಅಲ್ಲ, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಆದರೆ ಹ್ಯೂಮನ್ ಡೆವಲಪ್ಮೆಂಟ್ ಆಗಿದೆ ಅಂತಲ್ಲ, ಇನ್ಕಮ್ ಇದ್ದ ಮಾತ್ರಕ್ಕೆ ಸಂತೋಷ ಇದೆ ಅಂತಲ್ಲ. ಹಾಗಾಗಿ ಡೆವಲಪ್ಮೆಂಟ್ ಮೀನ್ಸ್ ಎಕ್ಸ್ಪ್ಯಾಂಡಿಂಗ್ ಹ್ಯೂಮನ್ ಕೆಪಾಬಿಲಿಟೀಸ್. ಕೆಪಾಬಿಲಿಟಿ ಅಪ್ರೋಚ್ ಬರೋದು ಈಗ. ಕೊಡೋರು ಯಾರು, ಅದನ್ನು ಪ್ರಪೋಸ್ ಮಾಡೋರು ಯಾರು? ಅಮರ್ತ್ಯ ಸೇನ್ ಅವರು. ಏನು ಕ್ಯಾಪಾಬಿಲಿಟಿ ಅಪ್ರೋಚ್ ಅಂತಂದರೆ, ಪೀಪಲ್ ಶುಡ್ ಹ್ಯಾವ್ ದ ಫ್ರೀಡಮ್ ಆ್ಯಂಡ್ ಅಬಿಲಿಟಿ ಲಿವ್ ಹೆಲ್ದಿ ಲೈಫ್ಸ್, ಗೇನ್ ಎಜುಕೇಷನ್, ಪಾರ್ಟಿಸಿಪೇಟ್ ಇನ್ ಸೊಸೈಟಿ, ಪರ್ಸ್ಯೂ ಆಪರ್ಚುನಿಟೀಸ್. ಎಸ್. ನೆಕ್ಸ್ಟ್ ಬರೋದು ಹ್ಯೂಮನ್ ಕ್ಯಾಪಿಟಲ್ ಕಾನ್ಸೆಪ್ಟ್. ಹ್ಯೂಮನ್ ಕ್ಯಾಪಿಟಲ್, ಮಾನವ ಬಂಡವಾಳ ಅಂತ ಕನ್ನಡದಲ್ಲಿ ನಾವು ನೋಡ್ತೇವೆ ತುಂಬ ಕಡೆ. ಹ್ಯೂಮನ್ ಕ್ಯಾಪಿಟಲ್, ನಾವು ಕ್ಯಾಪಿಟಲ್ ಅಂತ ಕರೆಸ್ಕೊಳ್ಳೋದು ಯಾವಾಗ ಅಂತಂದರೆ ನಮ್ಮ ಹತ್ರ ಸ್ಕಿಲ್ ಇರಬೇಕು, ನಮಗೆ ಎಜುಕೇಷನ್ ಇರಬೇಕು, ಹೆಲ್ತ್ ಇರಬೇಕು, ಮತ್ತು ನಮ್ಮ ಪ್ರೊಡಕ್ಟಿವಿಟಿ ಚೆನ್ನಾಗಿರಬೇಕು. ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು ಅಲ್ವಾ. ಆವಾಗ ನಾವು ಸ್ವಾಯತ್ತವಾಗಿ, ಸ್ವತಂತ್ರವಾಗಿ ಬದುಕಬಹುದು. ಹೆಲ್ದಿ ಆ್ಯಂಡ್ ಎಜುಕೇಟೆಡ್ ಪಾಪ್ಯುಲೇಷನ್, ಯಾವ ಒಂದು ಜನರ ಬಳಿ ಹೆಲ್ದಿ ಆಗಿರ್ತಾರೋ, ಅವರು ಹೆಲ್ತ್ ಇರುತ್ತೋ, ಸ್ಕಿಲ್ಸ್ ಇರುತ್ತೋ ಮತ್ತು ಎಜುಕೇಷನ್ ಇರುತ್ತೋ ಅಂಥ ಪಾಪ್ಯುಲೇಷನಿಂದ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಮತ್ತು ಪ್ರೊಡಕ್ಟಿವಿಟಿಯಲ್ಲಿ ಜಾಸ್ತಿ ಇರುತ್ತೋ ಅಂಥ ಕಡೆ ಇನ್ವೆಸ್ಟ್ಮೆಂಟ್ ಹರಿದು ಬರುತ್ತೆ, ಹೂಡಿಕೆಗಳು, ಅಟ್ರಾಕ್ಟ್ ಇನ್ವೆಸ್ಟ್ಮೆಂಟ್. ಡೆಮೋಕ್ರಸಿ ಇನ್ನು ಬಲಗೊಳ್ಳುತ್ತೆ, ಪವರ್ಟಿ ಕಡಿಮೆ ಆಗುತ್ತೆ. ಸೊ ಹ್ಯೂಮನ್ ಕ್ಯಾಪಿಟಲ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಹ್ಯೂಮನ್ ಕ್ಯಾಪಿಟಲ್ ರೆಫರ್ಸ್ ಟು ಸ್ಕಿಲ್ಸ್, ಎಜುಕೇಷನ್, ಹೆಲ್ತ್, ಪ್ರೊಡಕ್ಟಿವಿಟಿ ಆಫ್ ಪೀಪಲ್. ಇನ್ನು ಭಾರತಕ್ಕೆ ಈ ಒಂದು ಸೋಷಲ್ ಸೆಕ್ಟರ್ಗಳು ಯಾಕೆ ಬೇಕು? ಯಾಕಂತಂದರೆ ಆಲ್ರೆಡಿ ಪಾಪ್ಯುಲೇಷನ್ ಪ್ರೆಷರ್ ಇದೆ, ಇನ್ಇಕ್ವಾಲಿಟಿ ಇದೆ, ಮಾಲ್ ನ್ಯೂಟ್ರಿಷನ್ ಇದೆ, ಲರ್ನಿಂಗ್ ಪವರ್ಟಿ ಇದೆ, ಅನ್ಎಂಪ್ಲಾಯ್ಮೆಂಟ್ ಇದೆ, ರೀಜನಲ್ ಡಿಸ್ಪ್ಯಾರಿಟಿ ಇದೆ, ಸಮಸ್ಯೆಗಳು ತುಂಬ ಇದೆ. ಸೊ ಈ ಎಲ್ಲ ಸಮಸ್ಯೆಗಳನ್ನು ನಾವು ನಿರ್ವಹಿಸಬೇಕು, ನಿಭಾಯಿಸಬೇಕು, ಇದನ್ನು ನಿರ್ಮೂಲನೆಗೊಳಿಸಬೇಕು ಅಂತಂದರೆ ಸೋಷಲ್ ಸೆಕ್ಟರ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು. ಇನ್ವೆಸ್ಟ್ಮೆಂಟ್ ಇನ್ ಸೋಷಲ್ ಸೆಕ್ಟರ್ಸ್ ಬಿಕಮ್ಸ್ ಎಸೆನ್ಷಿಯಲ್, ಬಹಳ ಇಂಪಾರ್ಟೆಂಟು. ಹಾಗಾದರೆ ಸೋಷಲ್ ಸೆಕ್ಟರ್ ಹೇಗೆ ಇವಾಲ್ವ್ ಆಯಿತು ನಮ್ಮ ದೇಶದಲ್ಲಿ, ಅಥವಾ ಅದರ ಕಡೆ ಅಪ್ರೋಚ್ ಹೇಗಿತ್ತು ನಮ್ಮದು? ಇವಲ್ಯೂಷನ್ ಆಫ್ ಸೋಷಲ್ ಸೆಕ್ಟರ್ ಅಪ್ರೋಚ್ ಇನ್ ಇಂಡಿಯಾ. ಫೇಸ್ 1ನಲ್ಲಿ ವೆಲ್ಫೇರ್ ಓರಿಯೆಂಟೆಡ್ ಮಾಡೆಲ್, ಅಂದರೆ ಮುಖ್ಯವಾಗಿ ಎಲ್ರಿಗೂ ಶಿಕ್ಷಣ ಕೊಡೋದು, ಡಿಸೀಸ್ ಕಂಟ್ರೋಲ್ ಮಾಡೋದು ಅಲ್ವಾ. ಹೆಲ್ತ್ ಚೆನ್ನಾಗಿರಬೇಕು ಅಂತಂದರೆ ರೋಗಗಳನ್ನು ತಡೆಗಟ್ಟೋದು, ಮತ್ತು ಪವರ್ಟಿ ರಿಡಕ್ಷನ್. ನೋಡಿ, ಇಲ್ಲಿ 3 ಮುಖ್ಯವಾದ ವಿಷಯಗಳು ಬಂತು. ಏನು? ಲಿಟ್ರಸಿ ಅಂತಂದರೆ ಎಜುಕೇಷನ್, ಡಿಸೀಸ್ ಕಂಟ್ರೋಲ್ ಅಂತಂದರೆ ಹೆಲ್ತ್, ಪವರ್ಟಿ ಅಂತಂದರೆ ಪವರ್ಟಿ ಮತ್ತು ನೆಕ್ಸ್ಟ್ ಹೇಳಬೇಕಾಗಿಲ್ಲ, ಬಡತನ. ಸೊ ಪವರ್ಟಿ ರಿಮೂವ್ ಮಾಡಬೇಕು, ಹೆಲ್ತ್ ಇಂಪ್ರೂವ್ ಆಗಬೇಕು, ಎಜುಕೇಷನ್ ಎಲ್ರಿಗೂ ಸಿಗಬೇಕು. ಸೊ ಫೇಸ್ 1ನಲ್ಲಿ ವೆಲ್ಫೇರ್ ಓರಿಯೆಂಟೆಡ್ ಮಾಡೆಲ್ನ ನಾವು ಫಾಲೋ ಮಾಡ್ತೇವೆ. ಎರಡನೇದು ರೈಟ್ ಬೇಸ್ಡ್ ಅಪ್ರೋಚ್. ರೈಟ್ಸ್ ಬೇಸ್ಡ್ ಅಂತ ಪದೇ ಪದೇ ಬರ್ತಾ ಇದೆ. ಹಕ್ಕುಗಳು ಇವ ರೈಟ್ ಟು ಎಜುಕೇಷನ್, ಫುಡ್ ಸೆಕ್ಯೂರಿಟಿ, ನರೇಗಾ ಇರಬಹುದು. ಹಿಂದಿನ ಟಾಪಿಕಲ್ಲಿ ನೋಡಾಗಿದೆ, ನೆನಪಾಗ್ತಾ ಇದೆಯಾ? ಫುಡ್ ಸೆಕ್ಯೂರಿಟಿ, ಎಂಪ್ಲಾಯ್ಮೆಂಟ್ ಸೆಕ್ಯೂರಿಟಿ ಅಲ್ವಾ, ಅದಕ್ಕೆ ಲಿಂಕ್ ಆಗೋದು ಇದು ರೈಟ್ಸ್ ಬೇಸ್ಡ್ ಅಪ್ರೋಚ್ ಫೇಸ್ 2.
ಮೂರನೇದು ಹ್ಯೂಮನ್ ಕ್ಯಾಪಿಟಲ್ ಆ್ಯಂಡ್ ಡಿಜಿಟಲ್ ಗವರ್ನೆನ್ಸ್. ಈಗೀಗ ಯಾವುದಕ್ಕೆ ಫೋಕಸ್ ಮಾಡ್ತಾ ಇದ್ದೇವೆ? ಸ್ಕಿಲ್ಲಿಂಗ್, ಡಿಜಿಟಲ್ ಎಜುಕೇಷನ್, ಹೆಲ್ತ್ ಇನ್ಶೂರೆನ್ಸ್, DBT ಬೇಸ್ಡ್ ಡೆಲಿವರಿ, ಔಟ್ಕಮ್ ಬೇಸ್ಡ್ ಗವರ್ನೆನ್ಸ್. ಸ್ಪೇಸ್ಗಳನ್ನು ಅಥವಾ ಇವಲ್ಯೂಷನನ್ನು ಬೈಹರ್ಟ್ ಮಾಡೋದು ಅವಶ್ಯಕತೆ ಇಲ್ಲ. ಆದರೆ ಒಂದು ನಾವು ಬಂದಂತಹ ದಾರಿ ನೋಡ್ತಾ ಇದ್ದೇವೆ ನಾವು. ಅಂದರೆ ಫಸ್ಟು ಎಲ್ಲರಿಗೂ ಮೂಲಭೂತವಾಗಿ ಏನು ಬೇಕು ಅದರ ಕಡೆ ಫೋಕಸ್ ಮಾಡ್ತೀವಿ. ಆಮೇಲೆ ಮೂಲಭೂತವಾಗಿ ಬೇಸಿಕ್ ನೆಸೆಸಿಟಿ ಸಿಕ್ಕಿದ ಮೇಲೆ ಪ್ರತಿಯೊಬ್ಬರ ಹಕ್ಕುಗಳು ಏನೇನು ಅಂತ ಫೋಕಸ್ ಮಾಡ್ತೇವೆ. ಆಮೇಲೆ ಹಕ್ಕುಗಳು ಸಿಕ್ಕಿದ ಮೇಲೆ ಇನ್ನಷ್ಟು ಇಂಪ್ರೂವ್ ಆಗಲಿಕ್ಕೆ ಏನು ಬೇಕು ನಮಗೆ ಅಲ್ವಾ, ಅದರ ಮೇಲೆ ಫೋಕಸ್ ಮಾಡೋದು ನೆಕ್ಸ್ಟ್ ಫೇಸ್ 3ಯಲ್ಲಿ. ಇಷ್ಟು ಬೇಸಿಕ್ ಡೀಟೇಲ್ಸ್ ಇದರಲ್ಲಿ. ಇದಾದಮೇಲೆ ನೆಕ್ಸ್ಟ್ ಹೆಲ್ತ್ ಸೆಕ್ಟರ್ ಇದೆ. ಹೆಲ್ತ್ ಸೆಕ್ಟರ್ನ ನಾನು ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೇನೆ. ಯಾಕಂದರೆ ಬೇಸಿಕ್ ಆಗಿ ಇಷ್ಟು ಗೊತ್ತಿರಲಿ, ಇಷ್ಟನ್ನು ಇವತ್ತು ಓದಿಟ್ಕೊಳ್ಳಿ. ನೆಕ್ಸ್ಟ್ ಹೆಲ್ತ್ ಸೆಕ್ಟರ್ ಇದೆಲ್ಲ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಕಾನ್ಸೆಪ್ಚುವಲ್ ಆಗಿ ಏನೇನಿದೆ ಅಲ್ಲಿ ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಸೊ ಮಚ್. ಓದ್ಕೊಳ್ಳಿ, ಹಿಂದಿನ ವಿಡಿಯೋಗಳಲ್ಲಿ ಇರೋದನ್ನು ರಿವೈಸ್ ಮಾಡಿ. ಇನ್ನೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಎಲ್ಲ ಅರ್ಥ ಆಗ್ತಾ ಇದೆಯಾ? ಏನೇ ಸಮಸ್ಯೆ ಇದ್ರೂ ತಿಳಿಸಿ, ನನ್ನನ್ನು ನಾನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಕಾಯ್ತಾ ಇರ್ತೇನೆ. ನಿಮ್ಮ ಸಮಸ್ಯೆಗಳು ಏನಂತ ಗೊತ್ತಾಗದೇ ಇದ್ದರೆ, ನನಗೆ ಬಗ್ಗೆ ತಿಳಿದೇ ಇದ್ದರೆ ನಾನು ಏನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕಮೆಂಟ್ ಮಾಡಿ. ಡೌಟ್ ಇದ್ದರೆ, ಏನಾದರೂ ಸಮಸ್ಯೆ ಇದ್ದರೆ, ವಿಡಿಯೋಗಳೆಲ್ಲ ಇರಬಹುದು ಅಥವಾ ಏನಾದರೂ ಫೀಡ್ಬ್ಯಾಕ್ ಇದ್ದರೆ ದಯವಿಟ್ಟು ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.